ಇವತ್ತಿನ ಮಧ್ಯಾಹ್ನದ ಪತ್ರಿಕಾಗೋಷ್ಠಿಗೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ರೈತರ ಹಿತರಕ್ಷಣಾ ವೇದಿಕೆಯ ಸಂಘಟನೆಯ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ರಾಜ್ಯ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಹನುಮಂತರಾಯಪ್ಪ ಸರ್ ಅವರು ಸಹ ಭಾಗವಹಿಸಿದ್ದಾರೆ. ಸರ್ ನಮಸ್ಕಾರ. ಹಾಗೂ ರಾಜ್ಯ ನಾಯಕರಾದಂತಹ ಲೋಕೇಶ್ ಚಂದ್ರ ಸರ್ ಅವರು ದಲಿತ ಶೋಷಿತ ರಕ್ಷಣಾ ವೇದಿಕೆಯ ಸಂಘಟನೆಯ ಮೂಲಕ ಅವರು ಸಹ ಭಾಗವಹಿಸಿದ್ದಾರೆ. ಬೌದ್ಧ ಮಹಾಸಭಾ ಸಂಘಟನೆಯ ಪದಾಧಿಕಾರಿಗಳಾದಂತಹ ಉಪಾಧ್ಯಕ್ಷರಾದಂತಹ ಲತಾ ಅವರು ಸಹ ನಮ್ಮೊಂದಿಗಿದ್ದಾರೆ. ಭಾರತಿ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ನಾಗರತ್ನ ಆದ ನಾನು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸೊ ಇದನ್ನ ಸರ್ಕಾರ ಕೂಡಲೇ ಇದನ್ನ ಪೋಲಿ ಮಾಡಿಸ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ. ಪೋಲಿಯಾಗಿ 10, 15, 20 ವರ್ಷ ಆದರೂ ಕೂಡ ಅದನ್ನ ಪಾಣಿನಲ್ಲಿ ತರದಲ್ಲೇನೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇದ್ದಾರೆ. ಇದೊಂದು ಪಾಯಿಂಟ್. ಎರಡನೇದು ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು, ಆಧಾರ್ ಬಂದ ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು ಕಾರ್ಯ ಪ್ರಗತಿಯಲ್ಲಿತ್ತು. ಅದು ಖಾಸಗಿಯವರಿಗೆ ಕೊಟ್ಟು ಖಾಸಗಿ ನಂತರ ಅದು ಹಂಗೆ ಮಾಡೋಕ್ಕಾಗದೆ ಸ್ಥಗಿತಗೊಂಡು ನಂತರ ಸರ್ಕಾರ ಏನು ಮಾಡ್ತು, ಹೊಸದಾಗಿ ಇಲಾಖೆನಲ್ಲೇ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಂಥ ಸಮಯದಲ್ಲಿ ಅದಿನ್ನೂ ಪೂರ್ಣಗೊಂಡಿಲ್ಲ. ಅಪೂರ್ಣಗೊಂಡಲೇ ಇರೋದ್ರಿಂದ ರೈತರು ವಿಭಾಗ ಮಾಡ್ಕೊಳ್ಳೋದಾಗಲಿ ದಾನ ಕ್ರಯ ವಗೈರೆ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಆಗಿದೆ. ಇದನ್ನ ಕೂಡಲೇ ಸರ್ಕಾರದವರು ಇದನ್ನ ದಿನದಾಗಿ ಆಕಾರ್ ಬಂದಲ್ಲಿ ಆ ಮತ್ತು ಬಾ ಖರಾಬಿದೆ. ಈ ಆ ಮತ್ತು ಬಾ ಖರಾಬನ್ನ ವರ್ಗೀಕರಣ ಮಾಡಿದ್ರೇನೆ, ಪಾಣಿನಲ್ಲಿ ಸರಿ ಮಾಡಿದ್ರೇನೆ ಇದು ಯಾವುದೇ ರೆವಿನ್ಯೂ ಸ್ಕೆಚ್ ಆಗಲ್ಲ. ಅದರಿಂದ ಸರ್ಕಾರ ಈ ಬಗ್ಗೆ ಅದನ್ನ ಕ್ರಮ ತಗೋಬೇಕು. ಇದರಿಂದ ರೆವಿನ್ಯೂ ಸ್ಕೆಚ್ ಮಾಡೋದಕ್ಕೆ ಆಗಲ್ಲ. ದುಡ್ಡು ಕಟ್ಟಿ ಹಲವಾರು ತಿಂಗಳು ಹಲವಾರು ವರ್ಷಗಳು ಕಾಯ್ಬೇಕಾದಂತ ಸಂದರ್ಭ ಬರುತ್ತೆ. ಇದು ರೈತರಿಗೆ ತಮ್ಮ ಜಮೀನನ್ನ ವಿಭಾಗ ಕ್ರಯ ವಗೈರೆ ಮಾಡ್ಕೊಳ್ಳೋದಕ್ಕೆ ಅನಾನುಕೂಲ ಆಗಿದೆ. ಒಂದು ಪಾಣಿ ಗಣಕೀಕರಣ ಆಗಿ ಸರಿಪಡಿಸಕ್ಕೆ ಸಾಧ್ಯ ಇದೆ. ಆಕಾರ್ ಬಂದಿನ ಜಾಸ್ತಿ ವಿಸ್ತೀರ್ಣ ಇದ್ರೆ ಅದನ್ನ ಅಸಿಸ್ಟೆಂಟ್ ಕಮಿಷನ್ ಅವರಿಗೆ ಕೊಟ್ಟು ಅದನ್ನ ಒಂದು ಸ್ವಾಮೋಟೋ ಒಂದು ಕೇಸನ್ನು ಮಾಡಿಕೊಂಡು ಅದನ್ನ ಇತ್ಯರ್ಥ ಮಾಡೋಂಥದ್ದು ಇದಿದೆ. ಅದು ಈ ಬಗ್ಗೆ ಸರ್ಕಾರ ಹಲವಾರು ವರ್ಷಗಳಿಂದ ಅಧಿಕಾರಿಗಳಿಗೆ ಅದನ್ನ ತಿಳಿಸ್ತಾ ಬಂದಿದ್ರು ಕೂಡ ಅದಾಗಿಲ್ಲ. ಈ ಕಾರ್ಯನ ಹೆಚ್ಚುವರಿಯಾಗಿ ಏನು ಅಸಿಸ್ಟೆಂಟ್ ಕಮಿಷನರ್ಗಳಿಗೆ ಈ ನ್ಯಾಯಾಲಯದ ಪ್ರಕರಣಗಳನ್ನು ಕೊಟ್ಟಿದೆ ಅವ್ರಿಗೆ ಇದನ್ನು ವಹಿಸಿದ್ರೆ ಇದು ಬೇಗ ಕರೆಯ ಪಾಯಿಂಟ್. ಆಮೇಲೆ ಈ ಪೋಡಿ ಮಾಡೋಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಡತಗಳು ಲಭ್ಯ ಇಲ್ಲ ಅಂತ ಹೇಳ್ತಾರೆ. ಕಡತಗಳು ಲಭ್ಯ ಇದ್ರೂ ಕೂಡ ಅದನ್ನ ಗಮನಿಸ್ದೇನೆ 1 to 5 ಮಾಡಿ ಅದಕ್ಕೆ ವಿಳಂಬ ಮಾಡ್ತಕ್ಕಂಥ ಕೆಲಸಗಳನ್ನ ತಹಶೀಲ್ದಾರ್ ಲೆವೆಲ್ಗೆ ಸರ್ಕಾರ ಗಮನಕ್ಕೂ ಬಂದಿದೆ. ಮಂತ್ರಿಗಳು ಈ ಬಗ್ಗೆ ಕೆಲವು ಮೊನ್ನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಒಂದು ಮಾಗಡಿ ಪ್ರಕರಣದಲ್ಲಿ ಏನಾಗಿದೆ, ಒಬ್ಬ ರೈತ ಇರ್ತಕ್ಕಂಥದ್ದು ಒಂದಿದು 1 to 5 ಮಾಡ್ತಾರೆ. 1 to 5 ಆದ್ಮೇಲೆ ಪೋಡಿ ಬರುತ್ತೆ. ಪ್ರಾರಂಭಿಕವಾಗಿ ಪೋಡಿ ಮಾಡ್ತಿಲ್ಲ. ಪೋಡಿ ಮಾಡಿ 60, 70, 80 ವರ್ಷದಿಂದ ಅನುಭವದಲ್ಲಿ ಇರ್ತಕ್ಕಂಥವ್ರಿಗೆ ಅನಾನುಕೂಲ ಆಗುತ್ತೆ. ಇನ್ನೊಂದು ತಲೆಮಾರು 2 ತಲೆಮಾರು ಆದರೂ ಕೂಡ ಈ ಕಾರ್ಯ ಈಡೇರದಲ್ಲಿ ಸರ್ಕಾರಕ್ಕೆ ಇದಾಗುತ್ತೆ. ಸೊ ಇಂಥದನ್ನೆಲ್ಲನೂ ಮಾಡಬೇಕಾಗ್ತದೆ. ಸಭೆ, ಪುರಸಭೆ ಮತ್ತೆ ಮಹಾನಗರ ಪಾಲಿಕೆನಲ್ಲಿ 3 ಕಿಲೋಮೀಟರ್ 5 ಕಿಲೋಮೀಟರ್ 8 ಕಿಲೋಮೀಟರ್. ಸೊ ಹೀಗಾಗಿ ಇದರಿಂದ ನಮ್ಮ ಜನಗಳಿಗೆ ಅನಾನುಕೂಲ. ಶೋಷಿತ ರಕ್ಷಣಾ ವೇದಿಕೆಯ